ನಾನು ಇವಾಗ ರಾತ್ರಿ ಒಂದು 11:30 ಗಂಟೆಗೆ ನಾಮನೇಗ ಕರೆಗಳು ಬರ್ತೀವಿ ಅಂದ್ರೆ ವಾಟ್ಸಪ್ ಲಿಂಕು ವಾಟ್ಸಪ್ನಲ್ಲಿ ಆಗೋ ಫೇಸ್ಬುಕ್ ಮೆಸೇಜ್ ಮಾಡ್ತೀವಿ. ಇದ್ರ ಬಗ್ಗೆ ಏನು ಸರ್ ಅದು? ಬಹಳ ಇದೊಂದು ದುರಂತ. ಈ ಮಟ್ಟಕ್ಕೆ ಹೋಗ್ತದ. ನಾನು ಬಂದು ಇಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಈ ಹಿಂದೆ 2009ರಲ್ಲಿ ನನಗೆ ಬೇರೆ ರಾಜ್ಯದಿಂದ ಮತ್ತು 2021ರಿಂದ 23 ತನಕ ಬೇರೆ ದೇಶಗಳಿಂದ ಕೆಲವು ಕರೆಗಳು ಬರ್ತಿದ್ದು, ಥ್ರೆಟ್ ಕಾಲ್ಸ್ ಬರ್ತಿದ್ದು. ಅವಾಗ ನಾ ಅಷ್ಟೊಂದು ಗಂಭೀರವಾಗಿ ತಗೊಂಡಿದ್ದಿಲ್ಲ. ಅವಾಗಿನ SP ಅವರು ಕರೆದು ನನ್ನನ್ನು, ಇಲ್ಲ 2009ರಾಗೆ ಇಲ್ಲಿ ಇಂಟೆಲಿಜೆನ್ಸ್ ಅವ್ರು ಹೇಳಿದ್ರು, ನಿಮ್ಗೊಂದು ಜೀವ ಭಯ ಅದ, ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ನೀವು ನಿಮ್ಮ ಸುರಕ್ಷತೆಗಾಗಿ ಎಲ್ಲರೇ ಫಂಕ್ಷನ್ ಕರೆದು ಹೋಗೋದಿದ್ರೆ ನಮ್ಗೊಂದು ಮಾತು ಹೇಳಿ ಹೋಗ್ರಿ ಅಂತ ಹೇಳಿದ್ರು ನನಗೆ ಬಂದು. ಮುಂದೆ ಏನು ಮಾಡಿದೆ, ನಾನು ಆತ್ಮರಕ್ಷಣೆಗಾಗಿ ಅವ್ರು ನನಗೊಂದು ಆಯುಧವನ್ನು ಕೂಡ ಕೊಟ್ಟರು. ಇವತ್ತು ನಾ ಎಷ್ಟೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಅಂದಿನ ವರಿಷ್ಠಾಧಿಕಾರಿಗಳು, ಇಂದಿನ ವರಿಷ್ಠಾಧಿಕಾರಿಗಳು ವ್ಯವಸ್ಥೆಗೆ ನಾನು ಎಷ್ಟೇ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಅದು ಕಡಿಮೆ. ಬಹಳಷ್ಟು ಇವತ್ತು ಅಚ್ಚುಕಟ್ಟಾಗಿ ಅವರು ಕಾರ್ಯ ಮಾಡಿದರು. ಆದರೆ ನಿನ್ನೆ ರಾತ್ರಿ ಏನಾಯ್ತು, ಕರ್ನಾಟಕದ ಮೊಬೈಲ್ ನಂಬರ್ಗಳಿಂದ ನನಗೆ ಕರೆ ಬರ್ಲಿಕ್ಕತ್ತು. ಇಲ್ಲಿ ಒಂದು ನನಗೆ ಗೊತ್ತಾಗಲಿಲ್ಲ. ಅವ್ರಿಗೆಲ್ಲ ನಾನು ಸ್ಕ್ರೀನ್ ಶಾಟ್ ತೊಗೊಂಡೆ. ಫಸ್ಟ್ ಕರೆ ನನಗೆ 10:41 ಬಂದ ಫೋನ್ ನಾನು ರಿಸೀವ್ ಮಾಡಿದ ತಕ್ಷಣ ಅವಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆ ಏನು ಅವಾಚ್ಯ ಅನ್ನೋದು ನಾನು ತಮ್ಮ ಮಾಧ್ಯಮ ಮುಂದೆ ಹೇಳಲಿಕ್ಕೆ ಇಚ್ಛಪಡಂಗಿಲ್ಲ, ಯಾಕಂದ್ರೆ ಆ ಸಂಸ್ಕೃತಿ ನಮ್ದಲ್ಲ. ಅಂತ ಅವಾಚ್ಯ ಶಬ್ದಗಳನ್ನ ಬೈಲಿಕ್ಕೆ ಪ್ರಾರಂಭ ಮಾಡಿದ್ರು. ನೀನು ಕಾಲ್ ತೆಗಿತೀನಿ, ಮನೆ ಬಿಟ್ಟು ಹೊರಗೆ ಬಾ, ನಾಳೆ ಹೆಂಗಾರೆ ಬರ್ತೀನಿ ನೋಡ್ತೀನಿ ಅಂತ. ನಮ್ಮ ಪಕ್ಕದಲ್ಲಿ ಶಸ್ತ್ರಚಿಕಿತ್ಸೆಗೊಳಗಾದ ನನ್ನ ಧರ್ಮಪತ್ನಿ ಮಲಗಿದ್ರು. ಅವರು, ಯಾಕ್ರಿ ಯಾರ್ದು ಕಾಲ್ ಅಂದ್ರು. ಇಲ್ಲ, ಇದು ರಾಂಗ್ ನಂಬರ್ ಅದು ಅಂತ ಹೇಳಿದೆ. ಯಾಕಂದ್ರೆ ಪಾಪ ಹೆಣ್ಣು ಮಕ್ಕಳು ರಾತ್ರಿ ಎದೆ ಹೊಡ್ಕೊಂಡ್ಬಿಡ್ತಾರೆ ಏನ್ರಿ ಆದ್ರೆ. ಪಕ್ಕದಲ್ಲಿ ನನ್ನ ಮಕ್ಕಳಿದ್ದಾರೆ, ಅವ್ರಿಗೂ ಏನೂ ಹೇಳಿಲ್ಲ. ಅವ ಎದ್ದು ಕೂತ ಹುಡುಗ, ಬೇಡ ಅಂತೇಳಿ. ತಳಗ ನೋಡ್ತೀನಿ, 92 ವರ್ಷದ ನಮ್ಮ ತಾಯಿ ಅದಾಳೆ ರಾತ್ರಿ. ಆಮೇಲೆ ನಮ್ಮ ತಾಯಿ ಉಪಚಾರಕ್ಕಾಗಿ ನಮ್ಮ ಅಕ್ಕ ಮಾವ ಅವ್ರಿಂದ ಬಂದಿದ್ದಾರೆ. ಅದಕ್ಕೆ ಯಾರಿಗೂ ಹೇಳಿಲ್ಲ ನಮ್ಮ ಮನೆಯಲ್ಲಿ. ಇಲ್ಲಿ ಬಿಡು, ಒಂದು ಯಾರೋ ಮಾಡಿರ್ಬೇಕಂತ ಹೇಳಿ ಸುಮ್ಮನಾದೆ. ಮತ್ತೆ ಬಂತು ಕಾಲು, ಮತ್ತೆ ಅದೇ ರೀತಿ ಪ್ರಾರಂಭ ಮಾಡಿದ್ರು. ಆ ನಂಬರ್ ಬ್ಲಾಕ್ ಮಾಡಿದೆ ನಾನು. ಮಾಡಿದ ತಕ್ಷಣ ಬೇರೆ ನಂಬರ್ದಿಂದ ಕಾಲ್ ಮಾಡಿದ್ರು. ಮತ್ತೆ ಇಮಿಡಿಯೇಟ್ ಮಾಡಿದ್ಮೇಲೆ ನಾನು ಇಮಿಡಿಯೇಟ್ ಬ್ಲಾಕ್ ಮಾಡಿದೆ. ಮತ್ತೇನು ಮಾಡಿದೆ, ಇನ್ನು ಭಾಳೆ ಮಾಡ್ಲಿಕ್ಕತ್ತರು. ಅದನ್ನು ಬ್ಲಾಕ್ ಮಾಡಿದ್ಮೇಲೆ ಇನ್ನೊಂದು ನಂಬರ್ಲ್ಲೇ ಮಾಡಿದ್ರು. ಅವಾಗ ಅನಿಸ್ತು ನನಗೆ ಇದೊಂದು ತಂಡೆ ಕೂತದ ಅಂತ, ಎಲ್ಲೋ ಕೂತು ಮಾಡ್ಲಿಕ್ಕತ್ತದ ಅಂತ, ವ್ಯವಸ್ಥಿತ ಷಡ್ಯಂತ್ರ ನಡೆಸಾರಿ ಇವರು, ಬೆದರಿಕೆ ಹಾಕೋದು ಅಂತ ಹೇಳಿ ನಾನು ಮಾಡಿದೆ. ಆ ನಂಬರ್ನು ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಿ ತಾವು ಇದಕ್ಕೆ ನಾನು ಹೇಳಿದಾಗೆ ನನ್ನ ಫೇಸ್ಬುಕ್ ಹಾಗೂ ವಾಟ್ಸಪ್ಗಳಲ್ಲಿ ನಾನು ಹಿಂಗೆ ನನಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ, ಸ್ಕ್ರೀನ್ಶಾಟ್ಗಳನ್ನು ತೊಗೊಂಡಿದ್ದೀರಿ, ನಾಳೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ಪೊಲೀಸ್ ಇಲಾಖೆಗೆ ಸಲ್ಲಿಸ್ತೀನಿ ಅಂತ ಹಾಕಿದೆ. ಅಂದ್ರೆ ನಂದು ವಿಚಾರ ಏನಿತ್ತು, ರಾತ್ರಿ ಎದ್ದು ಮನೆಯಿಂದ ಹೊರಗೆ ಹೋಗಿ ಮನೆಯವರೆಲ್ಲ ಗಾಬರಿ ಆದರೆ ಎಲ್ಲಿ ಹೊಂಟಾರ ಅಂತೇಳಿ, ಅದಕ್ಕೆ ಅದನ್ನು ಹಾಕಿದ್ರೆ ಕಡಿಮೆ ಆಗ್ತಾವೆ ಏನು ಅಂತ ಅನ್ಕೊಂಡು ನಾನು ಮುನ್ನೆಚ್ಚರಿಕೆ ತೊಗೊಂಡು ಹಾಕಿದೆ. ಆದರೂ ಕೂಡ ಅವರು ನಿರಂತರವಾಗಿ ಕರೆ ಮಾಡ್ಲಿಕ್ಕೆ ನಾನು ಸೈಲೆಂಟ್ ಮಾಡಿದೆ, ಸ್ವಿಚ್ ಆಫ್ ಮಾಡಲಿಲ್ಲ. ಮಾಡಿ ಈ ರೀತಿ ಯಾಕೆ ಮಾಡಿದ್ರು, ಯಾರು ಮಾಡಿದ್ರು ಅನ್ನೋದು ನನಗೆ ಯಕ್ಷ ಪ್ರಶ್ನೆ ಆಗ್ಯದ. ಅದಕ್ಕೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವ್ರು ಹಂಗೆ ಮಾಡಿದ ಮೇಲೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬಂದು ನಾನು ಇವತ್ತು ಒಂದು ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಬಂದೆ. ಭಾಳ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಅನ್ನು ಕೊಟ್ಟು ಭಾಳ ಇವತ್ತೊಂದು ಇದು ಇದ್ದಾರೆ. ಅವರು ಆಡಳಿತ ಗಟ್ಟಿದೆ, ಯಾವುದೇ ಒಂದು ಇದು ಬರಸ್ಲಾರದೆ ಅವರು ನಮ್ಮ ಮನೆಯಲ್ಲಿ ಬರ್ತದೆ ನೋಡಿ. ಅವ್ರು ಆದರ್ಶ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಮಗೆ ಬರ್ತದೆ. ಅಲ್ಲಿ PSI ಅವ್ರ ಜೋಡಿ ಮಾತಾಡಿ ರಾಘವೇಂದ್ರ ಅಣ್ಣಿಗಿರಿ ಅವರು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅವ್ರ ಕಡೆ ಎಲ್ಲ ದಾಖಲೆ ಇದಾವೆ, ಹಿಂಗೆಲ್ಲ ಬೆದರಿಕೆ ಕರೆ ಬಂದಿದ್ದು. ಅದನ್ನು ಕಂಪ್ಲೇಂಟ್ ತಗೋರಿ ಅಂತ ಅವ್ರಿಗೆ ಹೇಳಿದ್ರು. ನಾನು ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ದಾರೆ. ನಾನು ಮುಂದೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಇನ್ನೊಂದು, ನಾನು ಎಲ್ಲ ನಮ್ಮ ವಿಜಯಪುರ ಜಿಲ್ಲೆ, ನಗರ, ಸುತ್ತಮುತ್ತ ಜಿಲ್ಲೆಗಳು, ಉತ್ತರ ಕರ್ನಾಟಕದ ವಿವಿಧ ಭಾಗಗಳಿಂದ, ಎಲ್ಲಾ ಕಡೆಯಿಂದ ನನಗೆ ಕರ್ನಾಟಕದಿಂದ ಕರೆ ಮಾಡಿ ನಾವೊಂದು ಫೇಸ್ಬುಕ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ ಮೇಲೆ, ಅಣ್ಣ ನಾವು ನಿಮ್ಮ ಜೊತೆ ಇದೇವಿ, ನಾಳೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗೋ ಸಂದರ್ಭದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂದಿದ್ರು. ಅವರೆಲ್ಲರ ಕ್ಷಮೆಯನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀನಿ. ಯಾಕಂದ್ರೆ ಇದೊಂದು ದೊಡ್ಡ ಒಂದು ಸುಮ್ಮನೆ ಜನರಲ್ಲಿ ಅಶಾಂತಿ ಉಂಟು ಮಾಡೋದು ಬೇಡ. ಅದಕ್ಕೆ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ತಾವೆಲ್ಲ ನನ್ನ ಬೆಂಬಲಕ್ಕೆ ನಿಂತಿರಿ, ನೈತಿಕ ಬೆಂಬಲ ಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ಇದು ನಾವೊಬ್ಬ ಯಾವುದೇ ರಾಜಕಾರಣಿ ಅಲ್ಲ, ಒಬ್ಬ ಹಿಂದೂ ಹೋರಾಟಗಾರ. ಇದರ ಅರ್ಥ ನಾನು ಯಾವುದೇ ಧರ್ಮವನ್ನು ವಿರೋಧ ಮಾಡಂಗಿಲ್ಲ. ನನ್ನ ವಿರೋಧ ಏನಿದ್ರೆ ಇದು ದೇಶದ್ರೋಹಿಗಳ ಮಾತ್ರ ನನ್ನ ವಿರೋಧಿಗಳು. ಹಿಂಗಾಗಿ ಇದನ್ನ ಎಲ್ಲಾ ಧರ್ಮವನ್ನು ಪ್ರೀತಿಸುವಂತ ಜನ ನಾವು. ಅದಕ್ಕೆ ಈ ಕರೆಗಳು ಯಾಕೆ ಬಂದು, ಏನು ಬಂದು, ಆ ಎಲ್ಲ ನನ್ನ ಬೆಂಬಲ ವ್ಯಕ್ತಪಡಿಸಿದಂತ ಸಹೋದರ ಸಹೋದರಿಯರಿಗೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಮಾನ್ಯ SP ಸಾಹೇಬರ ಒಂದು ಆದೇಶದಂತೆ ಅವ್ರೇನು ನಮ್ಮ ವ್ಯಾಪ್ತಿ ಆದರ್ಶ ನಗರ ಬರುತ್ತದ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡುವಂತಿದ್ದಾರೆ. ಆ ನಂಬರ್ಗಳ ಮುಖಾಂತರ ಇಲ್ಲೆಲ್ಲ ತಮಗೆ ಮಾಹಿತಿ ಇದೆ. 10:41 ಮೊದಲ ಕರೆ ಬರ್ತದೆ ನನಗೆ, ಅದು ಅನ್ನೊಂದು ನಂಬರ್. ಮುಂದೆ ಅದು ಕಂಟಿನ್ಯೂ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಅದು ಕೊನೆಗೆ ಎಲ್ಲಿ ಪೊಲೀಸನ ಹಿಂಗ ಕೇಸ್ ಮಾಡ್ತೀನಿ ಅಂದ ಮೇಲೆ ಕೂಡ 12:31 ಮತ್ತೆ ಬರ್ಲಿಕ್ಕೆ ಏನಾಗಿದೆ ಸಹೋದರ ಇವತ್ತಂದ್ರೆ, ಟ್ರೂ ಕಾಲರು ಗೂಗಲ್ ಮ್ಯಾಪ್ಗಳನ್ನ ಸಂಪೂರ್ಣವಾಗಿ ನಂಬುವ ಹಾಗಿಲ್ಲ. ಯಾಕಂದ್ರೆ ಹಿಂದೆ ಯಾರ್ದೋ ನಂಬರ್ ಇರ್ತದ, ಅದು ಇನ್ನೂ ಹಳಿದ ಹಂಗೆ ಬರ್ತಿರ್ತದ. ಅದಕ್ಕೆ ನಾ ಏನ್ ಮಾಡಿದೆ, ಇದ್ರಲ್ಲಿ ಹೆಸರು ಬರ್ಲಿಲ್ಲ ಅನ್ಕೊಂಡು ಎಲ್ಲಾ ತರದ್ದು ಸ್ಕ್ರೀನ್ ಶಾಟ್ ತೊಗೊಂಡೆ. ನಾನು ತೊಗೊಂಡು ಬೆಳಿಗ್ಗೆ ಪ್ರಿಂಟ್ ತೊಗೊಂಡೆ. ಸಂಪೂರ್ಣ ಮಾಹಿತಿ ಇದೆ. ಒಂದು 3 ನಂಬರ್ ಇರ್ಬೋದು, ವಿವಿಧ ಬೇರೆ ಬೇರೆ 3-4 ನಂಬರ್ಗಳಿಂದ ಮಾಡಿದಾರೆ ಅವರು. 3-4 ನಂಬರ್ ಅದಾವ. ಅವು ಎಲ್ಲಾನು ಬ್ಲಾಕ್ ಮಾಡೀನಿ ನಾನು. ಅದಕ್ಕೆ ಮಾನ್ಯ ಮುಂದೆ ತನಿಖೆ ಅವ್ರು ಯಾರು ಏನು ಅನ್ನೋದು, ನಮ್ದು ಪೊಲೀಸ್ ಇಲಾಖೆ ಬಹಳ ಸಶಕ್ತ ಅದ. ಈಗಾಗಲೇ ವಿಜಯಪುರದಲ್ಲಿ ಅವರು ಯಾರೇ ಇದ್ರು ಎಡೆಮುರು ಕಟ್ಟುವಂತ ಕೆಲಸ ಮಾಡ್ತಾರೆ. ಅವ್ರು ಮಾಡ್ತಾರನ್ನೋ ಒಂದು ನಂಬಿಕೆ ಇದೆ. ಅದಕ್ಕೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ನಾನು ಆದರ್ಶ ನಗರ ಪೊಲೀಸ್ ಸ್ಟೇಷನ್ಗೆ ಈ ದೂರನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸರ್, ಪದೇ ಪದೇ ರಾಘವ್ ಅಣ್ಣಿಗೆಯನ್ನೇ ಬೇಕಂತ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ?
ಇದು ಯಕ್ಷ ಪ್ರಶ್ನೆ ಆಗಿದೆ ನನಗೂ. ಯಾಕಂದ್ರೆ ನಾನು ಹೇಳಿದೆ, ನಾನು ಯಾವುದೇ ರಾಜಕಾರಣಿ ಅಲ್ಲ. ಹಿಂದೆ ನಾನು ಪ್ರಶ್ನೆ ಯಾವುದೇ ಜನಪ್ರತಿನಿಧಿ ಇರ್ಬೋದು, ಯಾವುದೇ ಪಾರ್ಟಿ ಇರ್ಬೋದು, ಅವ್ರಿಗೆ ಪ್ರಶ್ನೆಯನ್ನು ಹಾಕೋದು ನಾನು ಸಹಜ. ಅದರ ಅರ್ಥ ನಾನು ಅವ್ರ ವಿರೋಧಿ ಅಂತಲ್ಲ. ಪ್ರಶ್ನೆ ಕೇಳಲಿಕ್ಕೆ ಎಲ್ಲರಿಗೂ ಒಂದು ಇದು ಇದೆ, ಸಂವಿಧಾನ ಹಕ್ಕಿದೆ. ಪ್ರಶ್ನೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅದನ್ನ ಯಾರು ವೈಯಕ್ತಿಕವಾಗಿ ತಗೋಬಾರ್ದು. ಅವ್ರು ಅಂದಿದ್ದ ಕ್ರಿಯೆಗೆ ಪ್ರತಿಕ್ರಿಯೆ ಆಗಿರ್ತದೆ. ನಾನೇ ಯಾರ ಮೇಲೂ ಅನಾವಶ್ಯಕವಾಗಿ ನಾನು ಎಂದೂ ಆರೋಪ ಮಾಡಿದ ವ್ಯಕ್ತಿ ಅಲ್ಲ. ಅವ್ರು ಕ್ರಿಯೆ ಕೊಟ್ರಂದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂತ ಯಾವುದೇ ರಾಜಕಾರಣಿ ಇರಲಿ, ಇವತ್ತು ವಕಫ್ ಹೋರಾಟದಾಗಿರ್ಬೋದು, ಹಿಂದಕ್ಕೆ ಸಂಸದರು ಮಾಡದಿರುವಂತ ಕೆಲವೊಂದು ಪ್ರಶ್ನೆಗಳು ಕೇಳಿದಿರ್ಬೋದು, ಯಾರು ಕೂಡ ಈ ರೀತಿ ನನಗ ಯಾವ ರಾಜಕಾರಣಿ ಇದ್ರೊಳಗೆ ಶಾಮೀಲ್ ಇದ್ದಾರಂತ ನಾನೇನು ಅನ್ಕೊಂಡಿಲ್ಲ. ಯಾವ ಉಪದ್ಯಾಪಿಗಳು ಮಾಡ್ಯಾರೋ, ಏನು ನಿಜವಾಗ್ಲೂ ದೇಶದ್ರೋಹಿಗಳು ಮಾಡ್ಯಾರೋ, ಏನು ಮಾಡ್ಯಾರೋ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯದ. ಮಾನ್ಯ ಪೊಲೀಸ್ ಇಲಾಖೆ ಸರ್, ನೀವು ಮೊನ್ನೆ ದಿನ PPP ಹೋರಾಟದಲ್ಲಿ ಮಾತಾಡಿರಿ, ಅದರಿಂದ ಏನಾರ ಸಮಸ್ಯೆ ಆಗಿದೆ? ನಾನೇ ನಂಗೆ ಅನ್ಕೊಳಂಗಿಲ್ಲ. ಯಾಕಂದ್ರೆ ಅದೊಂದು ಬಹಳ ಸಣ್ಣ ವಿಷಯ. ಈಗಾಗಲೇ ಒಂದು ವಾರ ಆಯ್ತು. ಅವ್ರು ಹೋರಾಟಗಾರರಿಗೆ ಅಂದಿದ್ರು, ಅವ್ರಿಗೆ ನಾವು ಉತ್ತರ ಕೊಟ್ಟಿವಿ ಅಂತ. ಅದು ದೊಡ್ಡ ವಿಷಯ ಅಲ್ಲ. ಇದು ರಾಜಕಾರಣದಲ್ಲಿ ನಾವು ಸಾಮಾಜಿಕ ಹೋರಾಟಗಾರರು. ನಾ ಹೇಳಿಬಿಟ್ಟಿದ್ದೀನಿ, ನಾವು ಯಾರೇನಾದ್ರು ಏನು ತಪ್ಪು ಮಾಡಿದ್ರು, ಅವ್ರು ಯಾರೇ ಇರಲಿ, ನಮ್ಮ ಮನೆಯವರೇ ಇದ್ರು ಕೂಡ ತಪ್ಪು ಮಾಡಿದ್ರು ಅಂದ್ರೆ ತಪ್ಪು ಅಂತ ಹೇಳುವಂತ ವ್ಯಕ್ತಿತ್ವ ನಮ್ದು. ಹಿಂಗಾಗಿ ಅದೇನು ನನಗೆ ಇದ್ರೊಳಗೆ ಏನು ಫಾಲ್ಟ್ ಅದ ಅಂತ ನನಗೆ ಅನ್ಸಂಗಿಲ್ಲ. ಆದ್ರೆ ತನಿಖೆಯಿಂದ ಮಾತ್ರ ಇದು ಗೊತ್ತಾಗ್ತದೆ. ಮುಂದೆ ನೀವು ಏನ್ ಮಾಡ್ಬೇಕು ಮಾಡಿದ್ರಿ? ಪೊಲೀಸ್ ತನಿಖೆ, ಪೊಲೀಸ್ ಮೇಲೆ ಒಂದು ವಿಶ್ವಾಸ ಇದೆ, ನಂಬಿಕೆ ಇದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಂಬಿಕೆ ಇದೆ. ನಾವು ಎಂಥ ವ್ಯಕ್ತಿಗಳಪ್ಪ ಅಂದ್ರೆ ಸಾಮಾಜಿಕ ಹೋರಾಟಗಾರರು, ಹಿಂದೂ ಹೋರಾಟಗಾರರು. ವ್ಯಕ್ತಿಗಿಂತ ಧರ್ಮ ದೊಡ್ಡದು, ಧರ್ಮದಕ್ಕಿಂತ ನಮಗೆ ಸಂವಿಧಾನ ದೊಡ್ಡದು. ಸಂವಿಧಾನವೇ ನಮಗೆ ದೊಡ್ಡದು. ಸಂವಿಧಾನದ ಗ್ರಂಥ ಮುಂದೆ ಯಾವ ಗ್ರಂಥವೂ ಅಲ್ಲ. ನಮಗೆ ಮೊದಲು ದೇಶ, ಧರ್ಮ, ಸಂವಿಧಾನ ನಮಗೆ ಸರ್ವಶ್ರೇಷ್ಠ. ಆ ದಿಶೆಯಲ್ಲಿ ನಾವು ಹೋಗುವಂತ ವ್ಯಕ್ತಿಗಳು. ಅದೇ ರೀತಿ ಸಂವಿಧಾನದ ಅಡಿಯಲ್ಲೇ ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ಹೊಸ BNS ಭಾರತೀಯ ನ್ಯಾಯ ಸಂಹಿತೆಯನ್ನು ಕಾನೂನು ಬಂದದ. ಅದರಲ್ಲಿ ಇವತ್ತು ಒಂದು ಕೇಸನ್ನು ದಾಖಲಿಸಲಿಕ್ಕೆ ನಾನು ಇವತ್ತು ವರಿಷ್ಠಾಧಿಕಾರಿಗಳನ್ನ ಭೇಟಿಯಾಗಿದ್ದೀನಿ. ಸರ್, ರಾಜಕಾರಣಿಗಳ ಹಿಂಬಾಲಕರು ಯಾರಾದ್ರೂ ಮಾಡಿದ್ದಾರೆ? ಇದರ ಬಗ್ಗೆ ನಾನು ಪೂರ್ವಾಗ್ರಹ ಹೇಳಿಕೆ ಆಗ್ತದೆ ನಂದು. ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಪೂರ್ವಾಗ್ರಹ ಹೇಳಿಕೆ ಕೊಡೋಕ್ಕಿಂತ ಇದನ್ನ ಪೊಲೀಸ್ ಇಲಾಖೆ ಇದನ್ನ ಸೂಕ್ಷ್ಮವಾಗಿ ತನಿಖೆ ಮಾಡಿ ಆ ನಂಬರ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಅವರಿಗೆ ಅವರು ಯಾವ ತಮ್ಮದೇ ರೀತಿಯಲ್ಲಿ ಅವರು ತನಿಖೆ ಮಾಡ್ತಾರೆ ಅನ್ನೋ ವಿಶ್ವಾಸ ನಮ್ಮ ಪೊಲೀಸ್ ಇಲಾಖೆ ಮೇಲಿದೆ. ಅದಕ್ಕೆ ಸಮಸ್ತ ಪೊಲೀಸ್ ಇಲಾಖೆಗೆ, ವರಿಷ್ಠಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. जुड़े रहिएगा आपके अपने चैनल बीजापुर समय के साथ।